ಮೊದಲ ರಾತ್ರಿ ಶಹಜಾದೆ ಒಂದು ಅದ್ಭುತವಾದ ಕತೆ ಆರಂಭಿಸುತ್ತಾಳೆ. ಕತೆ ತುತ್ತ ತುದಿಗೆ ಬಂದಾಗ ಸೂರ್ಯ ಹುಟ್ಟುತ್ತಾನೆ, ಬೆಳಗಾಗುತ್ತದೆ. ಆದರೆ ಕತೆಯ ಅಂತ್ಯ ತಿಳಿಯುವ ಕುತೂಹಲದಿಂದ ಸುಲ್ತಾನ ಆಕೆಯ ಸಾವನ್ನ ಒಂದು ದಿನ ಮುಂದೂಡುತ್ತಾನೆ. ಶಹಜಾದೆ ಹೇಳಿದ ಆ ಮೊದಲ ಕತೆ ಯಾವುದು? ಕತೆಯಲ್ಲಿ ವ್ಯಾಪಾರಿ ಸತ್ತನ ಇಲ್ಲವಾ? ನಡುವೆ ನಡೆದಿದ್ದೇನು? ಕೇಳಿ ಕತೆಯನ್ನು. ಒಬ್ಬ ಪ್ರಾಮಾಣಿಕ ವ್ಯಾಪಾರಿ ವ್ಯಾಪಾರ ಮುಗಿಸಿ ತನ್ನ ಮನೆಗೆ ಮರಳುತ್ತಿರುತ್ತಾನೆ. ದಾರಿಯಲ್ಲಿ ಸುಸ್ತಾಗಿ ಒಂದು ಮರದ ಕೆಳಗೆ ಕುಳಿತು ತನ್ನಲ್ಲಿದ್ದ ಖರ್ಜೂರಗಳನ್ನು ತಿನ್ನಲು ಶುರು ಮಾಡುತ್ತಾನೆ. ಖರ್ಜೂರ ತಿಂದ ನಂತರ ಅದರ ಬೀಜಗಳನ್ನು ಅಜಾಗರೂಕತೆಯಿಂದ ಪಕ್ಕಕ್ಕೆ ಎಸೆಯುತ್ತಿರುತ್ತಾನೆ. ಅವನಿಗೆ ಗೊತ್ತಿರಲಿಲ್ಲ ಆ ಒಂದು ಸಣ್ಣ ತಪ್ಪು ಅವನ ಪ್ರಾಣಕ್ಕೆ ಕುತ್ತು ತರುತ್ತದೆ ಎಂದು. ಇಲ್ಲಿ ಕತೆಗೆ ಟ್ವಿಸ್ಟ್ ಇದೆ. ಇದ್ದಕ್ಕಿದ್ದಂತೆ ಭೂಮಿ ನಡುಗುತ್ತದೆ. ಭೀಕರವಾದ ಹೊಗೆಯೊಂದು ಆವರಿಸುತ್ತದೆ. ಆ ಹೊಗೆಯೊಳಗಿಂದ ಕತ್ತಿ ಹಿಡಿದ ಒಂದು ಬೃಹದಾಕಾರದ ಭಯಾನಕ ಜೀನಿ ಪ್ರತ್ಯಕ್ಷವಾಗುತ್ತದೆ. ಅದು ಗರ್ಜಿಸುತ್ತಾ ಹೇಳುತ್ತೆ, ನೀನು ಎಸೆದ ಖರ್ಜೂರದ ಬೀಜ ನನ್ನ ಮಗನ ಕಣ್ಣಿಗೆ ತಗುಲಿ ಅವನು ಸತ್ತಿದ್ದಾನೆ. ಈಗ ನಾನು ನಿನಗೆ ಮರಣದಂಡನೆ ನೀಡುತ್ತೇನೆ. ವ್ಯಾಪಾರಿ ಜೀನಿಯ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತಾನೆ. ತಾನು ಉದ್ದೇಶಪೂರ್ವಕವಾಗಿ ಆ ತಪ್ಪು ಮಾಡಿಲ್ಲ ಎಂದು ಎಷ್ಟೇ ಬೇಡಿಕೊಂಡರೂ ಜೀನಿ ಕೇಳುವುದಿಲ್ಲ. ಆಗ ವ್ಯಾಪಾರಿ ಒಂದು ಮನವಿ ಮಾಡುತ್ತಾನೆ. ನನ್ನ ಸಾಲಗಳನ್ನು ತೀರಿಸಲು, ನನ್ನ ಆಸ್ತಿಯನ್ನು ಕುಟುಂಬಕ್ಕೆ ಹಂಚಲು ನನಗೆ 1 ವರ್ಷ ಕಾಲಾವಕಾಶ ಕೊಡು. ಮುಂದಿನ ವರ್ಷ ಇದೇ ದಿನ ಇದೇ ಜಾಗಕ್ಕೆ ನಾನು ಬಂದು ನಿನ್ನ ಖಡ್ಗಕ್ಕೆ ತಲೆ ಕೊಡುತ್ತೇನೆ. ವ್ಯಾಪಾರಿಯ ಪ್ರಾಮಾಣಿಕತೆಯನ್ನು ಕಂಡು ಜೀನಿ ಕೊನೆಗೂ ಒಪ್ಪುತ್ತದೆ. 1 ವರ್ಷ ಕಳೆಯಿತು. ಮಾತು ತಪ್ಪದ ವ್ಯಾಪಾರಿ ಅಳುತ್ತಿರುವ ತನ್ನ ಕುಟುಂಬವನ್ನು ಬಿಟ್ಟು ಅದೇ ಮರದ ಕೆಳಗೆ ಬಂದು ಕಾಯುತ್ತಿರುತ್ತಾನೆ. ಆಗ ಅಲ್ಲಿಗೆ 3 ವಿಚಿತ್ರ ವೃದ್ಧರು ಒಬ್ಬರ ನಂತರ ಒಬ್ಬರು ಬರುತ್ತಾರೆ. ಮೊದಲನೇ ವೃದ್ಧ ಸುಂದರವಾದ ಜಿಂಕೆಯೊಂದ ನಡೆಸಿಕೊಂಡು ಬರುತ್ತಾನೆ. ಈಗ ಇನ್ನೊಬ್ಬ ವೃದ್ಧ ಪ್ರತ್ಯಕ್ಷ. ಆತನೊಂದಿಗೆ 2 ಕರಿ ಬಣ್ಣದ ಬೇಟೆ ನಾಯಿಗಳು. ಸ್ವಲ್ಪ ಹೊತ್ತಿನಲ್ಲಿಯೇ 3ನೇ ವೃದ್ಧ ಕಾಣಿಸಿಕೊಂಡ. ಆತನೊಡನೆ ಒಂದು ಕಂದು ಬಣ್ಣದ ಹೆಸರುಗತ್ತೆ ಇತ್ತು. ಅವರೆಲ್ಲ ಮರುಭೂಮಿಯ ಮಧ್ಯೆ ಒಬ್ಬಂಟಿಯಾಗಿ ಕುಳಿತಿದ್ದ ಈ ವ್ಯಾಪಾರಿಯ ಕಣ್ಣೀರ ಕತೆ ಕೇಳಿ ಬೆರಗಾಗುತ್ತಾರೆ. ಅಷ್ಟರಲ್ಲಿ ಅಂದುಕೊಂಡಂತೆ ಆ ಭೀಕರ ಜೀನಿ ಪ್ರತ್ಯಕ್ಷವಾಗುತ್ತದೆ. ಈಗ ಕತೆ ರೋಚಕ ಅಂತ್ಯಕ್ಕೆ. ಜೀನಿ ತನ್ನ ಭಾರೀ ತೊಳನ್ನ ಮುಂದಕ್ಕೆ ಚಾಚಿ ಆ ವ್ಯಾಪಾರಿಯನ್ನ ಬಾಚಿ ಸೆಳೆದುಕೊಳ್ಳುತ್ತದೆ. ನನ್ನ ಜೀವತಂತುವಾಗಿದ್ದ ಮುದ್ದಿನ ಮಗನನ್ನು ಕೊಂದ ನೀನು ಸಾಯಲೇಬೇಕು ಎಂದು ಅಬ್ಬರಿಸುತ್ತದೆ. ಆಗ ಜಿಂಕೆಯೊಂದಿಗಿನ ಮೊದಲನೇ ವೃದ್ಧ ಸ್ವಲ್ಪ ಮುಂದೆ ಬಂದು ಜೀನಿಯ ಮುಂಗೈಗೆ ಪ್ರೀತಿಯಿಂದ ಮುತ್ತಿಕ್ಕಿ, ನಾನು ನನ್ನ ಮತ್ತು ಈ ಜಿಂಕೆಯ ಕತೆ ಹೇಳಿದರೆ